ಗೈಸು ಇದ್ ಬಂದು ಏನಪ್ಪಾ ಅಂದ್ರೆ ಈಗ ಈ ಬೆಟ್ಟದ ಮೇಲೆ ಬಂದ್ಬಿಟ್ರೆ ಈ ದೇವಸ್ಥಾನದಲ್ಲಿ ಈ ಬೆಟ್ಟದ ಮೇಲಿಂದ ಬಂದು ನಿಂತ್ಕೊಂಡ್ರೆ ಇದೇ ನಮ್ಮ ಊರಿನ ಎಲ್ಲದಕ್ಕಿಂತ ದೊಡ್ಡ ಬೆಟ್ಟ. ಇಲ್ಲಿ ಸಿಕ್ಕಾಪಟ್ಟೆ ಇರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬೆಟ್ಟಗಳು ಇದಾವೆ ಇಲ್ಲಿ. ಅದೇನು ಈಗ ಏನಪ್ಪಾ ಎಷ್ಟು ಬೆಟ್ಟ ಇದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಈ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡ್ರೆ ಟೋಟಲ್ ಸುಮಾರು ಒಂದು 8ರಿಂದ 10 ಹಳ್ಳಿ ಕಾಣಿಸ್ತದೆ. 8ರಿಂದ 10 ಹಳ್ಳಿ. ಈಗ ನಮ್ಮೂರು ಈಗ ನೋಡಿ ನಾನು ಒಂದೊಂದಾಗಿ ತೋರಿಸ್ತೀನಿ. ಇದು ಬತ್ತು ಅಂದ್ರೆ ಇಲ್ಲಿ ಇದೆಲ್ಲ ಕಾಣಿಸ್ತದೆ ನೋಡಿ, ಕೆರೆಯಲ್ಲಿ ಇಲ್ಲೆಲ್ಲ ಮಾಡಿದ್ವಿ ನಾವು ಹೆಚ್ಚು ಕಮ್ಮಿ. ನಾವು ಸ್ನೇಹಿತರುಗಳ ಜೊತೆ ಹುಡುಗರ ಜೊತೆ ಬಂದಾಗ ಏನೋ ಹೊರಗಡೆ ಸುತ್ತಾಡಕ್ಕೆ ಅಂತ ಬಂದಾಗ ಹುಡುಗರ ಜೊತೆ ಬಂದು ಇದೆಲ್ಲ ಮಾಡಿದ್ವಿ ನೋಡಿ. ಇದು ಮೇಯ್ನು ನಮ್ಮ ಊರಿಗೆ ಬಂದಿರ್ತಕ್ಕಂಥ ಇದು ಪ್ರಜು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮೇಡಮ್ ಅವರು ಟ್ರೆಕ್ಕಿಂಗ್ ಅಂತ ಬಂದವ್ರೆ. ಟ್ರೆಕ್ಕಿಂಗ್ ಅಂತ ಬಂದ್ಬಿಟ್ಟು ವಿಡಿಯೋ ಮಾಡ್ತಾವ್ರೆ. ವಿಡಿಯೋ ಅಂತೀನಿ, ಯೂಟ್ಯೂಬ್ ಅಲ್ಲಿ ನೋಡ್ತಾವ್ರೆ, ವಿಡಿಯೋ ಮಾಡ್ತಾವ್ರೆ. ಇನ್ನೊಂದು ಒಳ್ಳೆ ಅಭಿವೃದ್ಧಿ ಅಂತ ಕೆಲಸವನ್ನು ಮಾಡ್ತಾವ್ರಿ ನೋಡಿ ಇಲ್ಲಿ. ಇನ್ನೊಂದು ಒಳ್ಳೆ ಕೆಲಸ ಮಾಡ್ತಾರೆ ಮಗ. ಇದು ಕಟ್ಟು ಈ ಮರಕ್ಕೆ ಕಟ್ಟ. ಅಲ್ಲ ಕಣ, ಅದು ಕಟ್ಟಿದ ಅಲ್ಲಿಂದ ಹೋಗೋದಿಲ್ಲ. ಚಿಕನ್ ಇಲ್ಲಿಗೆ ಕಟ್ಟಿ ಮರಕ್ಕೆ ಕಟ್ಟು. ಒಂದ್ ಒಳ್ಳೆ ಕೆಲಸ ಮಾಡ್ತಾಳೆ ನನ್ನ ತಂಗಿ. ಇರ್ಲಿ ಅಲ್ಲ ಹಾವು ಅಂತ ಹೊಡ್ ಬಂದವಳೆ ನನ್ ತಂಗಿಯಮ್ಮ. ಹೇಳ್ದಕ್ಕೆ ಅದು ಹೋಗಿದ್ಲು, ಬ್ಯಾಡಕನೆ ಒಬ್ಳೆ ಹೋಗ್ಬೇಡ ಅಂತ ಹೇಳಿದ್ರು. ಅಲ್ಲಿ ನೋಡಿಲ್ಲ ಹೆಂಗಿತ್ತವ್ರೆ ಗುಂಬ್ನಾಗೆ. ನನ್ ತಂಗಿ ನೋಡಿ ಅವಳ ಜೊತೆ ಕರ್ಕೊಂಡು ಹೋಗೋ ಅಂದ್ರೆ ಒಬ್ಳೆ ಓಡಾಳೆ. ಬನ್ನಿಗೆ ಹಾವು ಅಂತ ನೋಡೋಣ ಏನೈತೆ. ಎಲ್ಲೋ ಅಲ್ಲ, ಎಲ್ಲಿ ನೋಡಿದ್ದೀರೋ? ಅಲ್ಲ ನೀನು ಹಾವು ಇದ್ದಿದ್ದಲ್ಲೇ ನೋಡಿ ಮುಂದೆ. ಹೆಂಗಿದು ಹಂಗ್ ನೋಡ್ತಾವ್ ನೋಡಿ ಇಲ್ಲಿ. ಕಿಲಾಡಿ ವಯಸ್ಸೇನು ಸಿಕ್ಕಾಪಟ್ಟೆ ಕಿಲಾಡಿ. ಆಮೇಲೆ ನೋಡಿ ಹೆಂಗೈತೆ, ಈಗ ಹೆಂಗ್ ಕಾಣಿಸ್ತೈತೆ ಈಗ ಇಲ್ಲಿಂದ. ಹಾವು ಅಲ್ಲೇ ಇರಲ್ಲ, ಬರವ ಒಂದೇ ಜಾಗ ನಿಲ್ತಾವ. ಹರಿಯ ನೀರು ಉರಿಯ ಬೆಂಕಿ ಒಂದೇ ಜಾಗ ಇರಲ್ಲ. कौन है ये लोग? कहां से आते हैं? ಎಲ್ಲಿಗೆ ಹಾವಿಗೆ ಬಿಟ್ಬಿಟ್ರೆ ಟ್ರೆಕ್ಕಿಂಗ್ ಬರೋದಿಲ್ಲ ಮಗ. ಹಾವು ಎದ್ರು ಬಿಟ್ರೆ ನಾನೇಗೆ ನೋಡಿ ನನ್ಗೆ ಹೇಳ್ತಾವನೆ ಹಾವು ಅಂತ ಹೇಳ್ಬಿಟ್ಟು ನನಗೆ ಎದುರಿಸ್ತಾವನೆ. ಹಾವಿಗೆ ಗನ್ನಿಗೆ ನಾವ್ ಎದ್ರ ಮಕ್ಕಳಲ್ಲ, ನಾವು ಹಾವಿಗೆ ಎದುರಿಸ್ತಾವ. ನಮ್ಗೆ ಗನ್ನಿಗೆ ಎದ್ರಕಲ್ಲ, ಹಾವಿಗೆ ಎದುರ್ತೀವಂತೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೇಮ್ರಿ ಸಮಾಚಾರ ಅಪ್ಪ. ನಮ್ಮ ತಮ್ಮ ಬೆಂಗಳೂರಿಂದ ಬಂದವನೆ ಅಪರೂಪ ಒಂದು ವಾರ ರಜಕ್ಕೆ. ಆದಷ್ಟು ಎಂಜಾಯ್ ಮಾಡಕ್ ಕಳಿಸ್ಬೇಕು. ನಾವು ಅಪರೂಪ ಬಂದಿರೋದು ಏನು ಇಲ್ಲೇ ಇರಲ್ಲ. ಗೈಸ್, ಬೆಟ್ಟ ತುದಿ ಬಂದ ಮೇಲೆ ಗೊತ್ತಾಗಿದ್ದು ನಮ್ಮ ಊರು ಇಷ್ಟು ದೊಡ್ಡದು ಅಂತ. ಆದಷ್ಟು ಬೆಟ್ಟ ತುದಿ ಬಂದವರ ಗೊತ್ತಿದ್ದು ನಮ್ಮ ಊರು ಇಷ್ಟು ದೊಡ್ಡದು ಅಂತ. ಇಲ್ಲಿ ನಿತ್ಕೊಂಡು ನೋಡ್ತಾ ಇರೋ ಗೊತ್ತಾಗ್ತೈತೆ. ಇಲ್ಲಿ ನೋಡಿ, ನೀವು ಜೂಮ್ ಮಾಡ್ತೀನಿ. ಇದೇ ನೋಡಿ ನಮ್ಮ ಶ್ರೀರಾಮ್ ದೇವ್ರ ಕಟ್ಟೆಗೋಳ ಗ್ರಾಮದಲ್ಲಿ ಇರುವಂತ ಕಟ್ಟೆ ಇದು. ಶ್ರೀರಾಮ್ ದೇವ್ರ ಕಟ್ಟೆ ಇದು. ಇಲ್ಲಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಬರ್ತಾ ಅಂತ ಅಂದ್ರೆ ಇದು ನಮ್ಮ ಹೇಮಾವತಿ ನೀರು. ಇದು ಬಲದಂಡೆ, ಇದು ನಾಲೆ. ಇದೇ ನಾಲೆ ನೋಡಿ, ಹೇಮಾವತಿ ಬಲದಂಡೆ ಎಡದಂಡೆ ನಾಲೆ. ಇದೇ ನಾಲೆ ನಮ್ದು. ಇದು ಕಾಣಿಸ್ತಿರೋದು ಗೈಸಿಗ ಬೆಟ್ಟ. ಅದ್ರ ಮೇಲೆ ಹತ್ತಿರ ಮಂಟಪದ ಮೇಕೆ ಅಂತ ಓಡ್ತಾವಳೆ. ಬನ್ನಿ ನೋಡೋಣ. ಕೈ ಮುಗಿ. ಒಳ್ಳೇದ್ ಮಾಡಪ್ಪ. ಹೂ ತಗೊಂಡ್ಬಂದಿರ, ಹೂನು ತಗೋಗೆ ಮಗ. ಅಲ್ಲ ತಗೋ ಹೇಳಿ. ಅಲ್ಲ ಹೂ ಬೆಟ್ಟದ ಮೇಲೆ ಸಿಕ್ಕಿದ್ದೆಲ್ಲ ಏನು ಅಂತಾರೆ ನಂಗೆ ನೋಡಿ. ಹೂ ಕೊಡ್ತಿದ್ದೀನಿ, ತಗೋ. ತಗೋ, ಅದು ತಗೊಂಡ್ತೀನಿ ತಗೋ. ನಿಂಗೆ ಸಿಕ್ಕಾಪಟ್ಟೈತೆ. ಅದ್ರ ಮೇಲೆ ಜೊತೆಗೆ ಇದು ಮಾಡು. ಯಾವ್ದ
ಗೈಸ್ ಇಲ್ಲಿ ನಮ್ ಬಜರಂಗಿ ಅವ್ರು ಹಾರಾಡ್ತಾವ್ರೆ ನೋಡಿ ಇಲ್ಲಿ. ನಾವ್ ಒಬ್ದವ್ರನ್ನೇ ಮಾಡಿಲ್ಲ, ಬಾಳ ಹೊತ್ತಿಂದ ನೋಡ್ತಾ ಇದೀವಿ. ನಮ್ಮ ಇಲ್ಲಿ ನೋಡಿ ಇವ್ರು ಮೇಡಮ್ ಅವ್ರು ಹೂ ಮಾಡಿಸ್ತಾವ್ರೆ. ಅದು ಕಾಡು ಬೇಡ್ತಾರೆ ಹೂ ತರ್ಸಿ ಮಾಡ್ತಾವ್ರೆ. ಅದ್ರದ್ದಾಗ ಹೇಳ್ತಾರೆ ವಿಡಿಯೋ ಮಾಡ್ಬಿಡಿ ಅಂತ. ಹೂವ ಮುಡಿಸ್ಬೇಕು ಅಂದ್ರೆ ಬೆಟ್ಟ ಅದ್ರ ಮೇಲೆ ಹತ್ಲೇಬೇಕು, ಯಾಕೆಂದ್ರೆ ಅಲ್ಲಿ ಕಾಣಿಸ್ತಾ ಇಲ್ವಾ, ತುಂಬ ಇಲ್ಲಿಂದ ಎಸೆಕತ್ತದ ಅಲ್ಲಿ ಹತ್ತು ನಿಧಾನಕ್ಕೆ ಕೈ ಕಾಲ ತೊಳ್ಕೊಂಡು ನೀಟಾಗಿ ಹತ್ತಿ ಆಮೇಲೆ ಹೂ ಮಾಡಿಸ್ಬೇಕು. ನಿಧಾನ ಮಗ. ಇವ್ರಿಗೆ ಈ ಬೆಟ್ಟನೇ ಹತ್ತಕತ್ತವಲ್ಲ, ಜೇನ್ಕಲ್ ಬೆಟ್ಟ ಕರ್ಕೊಂಡು ಏನ್ ಮಾಡ್ತಾರೆ ನಿನ್ನ? ಅಲ್ಲ ಬೆಟ್ಟದ ಜೇನ್ಕಲ್ ಬೆಟ್ಟ ಕರ್ಕೋಬೇಕು. ನವಿಲ್ ನೋಡ, ಅದೇ ಕೊನೆ ನೋಡದೆ ನಾವು ಎಲ್ಲಾನು ಕಟ್ಟವ್ರೆ, ಪರವಾಗಿಲ್ಲ ನೀಟಾಗಿ ನವಿಲ್ಗರಿ ಕಾಣಿಸಿದ ಆಯ್ತಾ. ಇಲ್ಲಿ ಗಂಟ ಬಂದಿದೀವಿ, ಇಲ್ಲಿ ಗಂಟ ಬಂದು ಬೆಟ್ಟ ಹತ್ತಿಲ್ಲ ಅಂದ್ರೆ ಬೆಟ್ಟ ಹತ್ಬಿಟ್ಟೆ. ನೀವ್ ಮತ್ತೆ ಹೇಳ್ಬಿಡು, ನೆಕ್ಸ್ಟ್ ಕರ್ಕೊಬತ್ತೀನಿ, 100% ಕರ್ಕೊಬತ್ತೀನಿ. ಸಾರಿ, ನಮ್ ಮಿಸ್ಸಸ್ ನ ಬಹಳ ಮಿಸ್ ಮಾಡ್ಕೊತಾ ಇದೀನಿ. ಅವಳನ್ನ ಕರ್ಕೊಂಡ್ಬಂದು ಚೆನ್ನಾಗಿರೋದಲ್ವಾ? ಕರ್ಕೊಂಡ್ಬಂದ್ರೆ ಚೆನ್ನಾಗಿರೋದು, ಪಾಪಗೋಸ್ಕರ ಬಿಟ್ಟು ಬಂದ್ವಿ. ಗೈಸಿದು ಸುಮ್ಮನೆ ತೆಗಿತಾ ಇದ್ದೀನಿ. ಇವರಿಬ್ರು ನಾಟಕ ಹೊಡಿತಾವ್ರೆ. ಏನು ಕಿವಿ ಗೋ ಮಾಡ್ತಾವಳೆ, ಹಿಂಗೆ ಕಿವಿ ಗೋ ಮಾಡಿಸೋ ಅಂತ ಅಂದ್ರೆ ಸರಿಯಾಗಿರೋ ಗುಲಾಬಿ ಇದ್ರನ್ನೇ ತಗೊಂಬರಿ ಅಪ್ಪ, ದಾಸವಾಳದವ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀನ್ ನೆಗಾಡೋ ಅದು ವಿತೌಟ್ ಇದು ಹಾಕ್ಬಿಟ್ಟು ಗಾಯ್ಸ್ ಇಲ್ಲಿ ನೋಡಿ, ನನ್ ಕಿವಿಗೆ ಇವತ್ತರೆಗೆ ಯಾರು ಹೂಡ್ರಿಲ್ಲ ಅಂತ ಹಂಗೆ ಹೂಡಕ್ ಬಂದವಳೆ. ಆದ್ರೆ ಅವಳಿಗೇನು ಗೊತ್ತು, ಅವಳ ಕಿವಿಲಿ ಒಂದು ಹೂ ಐತಿ ಅಂತ. ಇಲ್ಲಿ ನೋಡಿಲಿ, ಈ ಕಿವಿ ನೋಡಿಲ್ಲ. ಅಯ್ಯಪ್ಪ ಮಾರಾಯ, ನಮ್ಮ ತಂಗಿ ಅಮ್ಮ ಅವರು ನಿಧಾನ ಕಣವ. ಕೊನೆಗೂ ನಮ್ಮ ಟ್ರೆಕ್ಕಿಂಗು, ನಮ್ಮ ಬೆಟ್ಟ ಹತ್ತಾಯ್ತು, ಎಲ್ಲ ಮುಗೀತು. ಈಗ ಡೌನ್ ಆಗೋಂಥ ಸಮಯ ಬಂತು. ಆದ್ರೂ ಈಗ ನಮ್ಮ ಹುಡ್ಲು ಕರ್ಕೊ ಹೋಯ್ತಾವೆ. ಇಷ್ಟೊಂದು ರಿಸ್ಕ್ ತಗೋಬಾರ್ದು ಮಗ, ಇಷ್ಟೊಂದು ರಿಸ್ಕ್ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅನಿಸಿಕೆ. ನಾವು ಇಳಿತೀವಿ, ನಮ್ದೇನು ತಲೆ ಕೆಡಿಸ್ಕೊಬೇಡಿ ನೋಡಿ. ಇಷ್ಟೊಂದು ರಿಸ್ಕ್ ತಗೋಬೇಡಿ, ಹೇಳ್ತಾ ಇದ್ದೀನಿ. ರಿಕ್ವೆಸ್ಟು ನಿಮ್ಮಲ್ಲಿ ಮಗ. ನಮ್ಮ ಅಪ್ಪ ಲಾಟ್ರಿ, ಅಬ್ಬಬ್ಬ ಲಾಟ್ರಿ. ಅಬ್ಬಬ್ಬ ಲಾಟ್ರಿ. ಎಂಥ ಜಾಗ ಕರ್ಕೊಯ್ತಿರ್ಲ. ನಮ್ಮ ಕಂಡ್ರೆ ಎಷ್ಟೋ ನಿಮಗೆ. ಗೈಸ್, ಹತ್ತೋದು ಮಾತ್ರ ಭಾಳ ಸುಲಭ, ಆದರೆ ಇಳಿಯೋದೈತಲ್ಲ ಆದರೆ ಅಡ್ರೆಸ್ ಕಷ್ಟ. ಯಾಕೆ ಅಂದರೆ ಒಂದು ಸ್ಕಲ್ಲು ಸ್ಕಿಡ್ ಆದ್ರೂ ನಾವಿರೋದು ಕೆಳಗೆ. ಎಲ್ಲಿ ಕೆಳಗೆ? ನೀವು ಕಮೆಂಟ್ ಮಾಡಿ ನಾವು ಎಲ್ಲಿರ್ತೀವಿ ಅಂತ. ಒಂಚೂರು ಕಲ್ಲು ಹೊತ್ತಿದ್ರೆ
ಒಮ್ಮೆ ಹೆಂಗಿರ್ತದ ಈಗ? ಹೆಂಗಿತ್ತು ಟ್ರೆಕ್ಕಿಂಗು ಹೋಗಿದ್ದು? ಬರೋದು ಹೆಂಗಿದೆ? ಸ್ವಲ್ಪ ಕಷ್ಟ ಆಯ್ತೈತೆ, ಆದ್ರೂ ಮನೆಗೆ ಹೋಗ್ಲೇಬೇಕು, ಇಲ್ಲ ಮನೇಲಿ ಫೋನ್ ಮಾಡ್ತಾರೆ ಎಲ್ಲಿದ್ದೀರಿ ಅಂತ. ಮನೆಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಇಳಿತಿದ್ವಿ, ಇಲ್ಲ ಅಂದ್ರೆ ಇಳಿತಿತ್ತಿಲ್ಲ. ಕಾಮಿಡಿ ಕಾಮಿಡಿ. ಅವ್ವಾ ಮಾರೆ, ಹೇ ಹಂಗೆ ಅಲ್ಲೇ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಪರಂಜಿಗಳು, ಅಪರಂಜಿ ಭಾಳ ರಿಸಿಕ್ ತಗೋತಾರೆ ಗಾಯ್ಸ್. ನಾವು ರಿಸಿಕ್ ತಗೊಳಕಲ್ಲ, ಆದರೆ ಇವರು ತಗೋತಾವ್ರೆ ಅಂದರೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ತಗೋತಾವ್ರೆ ರಿಸ್ಕ. ನಮ್ಮಂಗಾಗಿದ್ರೆ ಏನು ಕತೆ? ಮಕ್ಳು ಮರಿ ಇದ್ದರೆ ನಿನ್ನ ದಮ್ಮೆ ನಡ್ರಪ್ಪ ರೋಡಲ್ಲಿ ಹೋಗೋಣ, ಕಾಲು ಕೈ ನೋವಾದರೆ ಮಕ್ಳಿಗೆ ಹಿಟ್ಟು ಹಾಕ್ಬೇಕು ಅಂತಾರೆ. ನಾವು ಅನ್ಕೋತೀವಿ, ಕಾಲು ಮುರಿದವ್ರು ನಮ್ಮ ಅವ್ವ ನಮ್ಮ ಅಪ್ಪರು ಅಡುಗೆ ಮಾಡಿ ಮಾಡಕ್ತಾರೆ, ಮನೆ ಕಂಡ್ರೆ ಆಯ್ತು 3 ದಿನ ಅಂತ ಇವ್ರು ಅನ್ಕೋತಾರೆ. ಅಷ್ಟೇ ಅಲ್ವಾ? ಅಲ್ವೇ? ಕೈ ಕಾಲು ಮುರಿಯೋಕೆ ಹೋಯ್ತಲ್ಲ, ನೀವು ಮಾಡೋದನ್ನ ಹೇಳ್ತಾ ಇದ್ದೀನಿ. ಹಾಂ, ನಡಿ ಹೋಗೋಣ. ಇನ್ನೇನು ಮುಗೀತಲ್ಲ, ಅಂತೂ ಇಂತೂ ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಕೆಳಗಡೆ ಇಳಿತೀವಿ, ಏನು ನಮಗೆ ನಾನು ಸಾಕಾಗೋದಿಲ್ಲ. ನೀನು ವಿಡಿಯೋದಲ್ಲಿ ನೋಡ್ಬೇಕಾಯ್ತು ನೀನು ನನಗೆ ನನ್ನ ಶಾಕಿಂಗು. ನಿಧಾನ ಕಣ. ನಡಿ, ಇಬ್ಬರನ್ನೇ ಕಳು. ಏನಿಲ್ಲ ಬರ್ಲೈ ಸರ್ ಅಂತದ ಮೇಲೆ. ಗೈಸ್, ನೀರು ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಾನು, ಬಟ್ ನೀರು ಕುಡ್ದಾನು ಅದೇನೋ ಹೇಳ್ತಾರಲ್ಲ, ನೀರು ಕುಡ್ದು ನಾನು ಒಬ್ಬನೇ ನೀರು ಕುಡ್ದಾನು. 2 ಲೀಟ್ರ್ ನೀರು ತಂದೆ, ಒಂದು ಗುಟ್ಟು ನೀರು ಕುಡಿಲ್ಲ ಒಂದು ಗುಟ್ಕ ಮಗ. ಏಕೆಂದರೆ ಯಾವತ್ತೂ ಒಂದು ಮಾತು ಹೇಳ್ತೀನಿ ಕೇಳಿ, ಎಲ್ಲರೂ ಹೋದರೆ ಬಿಸಿಲಲ್ಲಿ ಒಂದು ಸ್ವಲ್ಪ ನಡ್ಕೊಂಡು ಹೋದ್ರೆ ಬಿಸಿಲು ಆಯಾಸ ಆದಾಗ ಒಂದೊಂದು ಗುಟ್ಕ ನೀರು ಕುಡಿಬೇಕು. ಯಾಕೆ ಗೊತ್ತಾ? ತಲೆ ತಿರುಗುತ್ತೆ. ಹೋಯ್ ಲೋ ಬೈಲಿ ನಿನ್ನ ಅಮ್ಮೆ ಅಂತೀನಿ, ನೀನು ಸವಾಸಲ ಕೊಡಿ ಕೈಯ ಕೈಲಿ ಹಿಡ್ಕೊಂಡ್ರು ಒಳ್ಳೇದು. ನೀವು ನನ್ನ ಹಾಕಿದ್ರೆ ಹಿಡ್ಕೊತಿನ್ಬೇಕಾರೆ ಲೋ, ನೀನು ಚಪ್ಪಲ್ ಸರಿ ನೀನು ಕೆಲಸ ಮಾಡೋ, ನನ್ನ ಚಪ್ಪಲಾಕ ನಾನು ಕಲ್ ಮೇಲೆ ಹೋಯ್ತೀನಿ. ಹಾಂ ಹಾಕ ನಿಮ್ಮ ಮುದ್ದೆ ಕರಿಬಾರ್ದು, ನೀನು ಬಿಂದ ಬೇಟದ ಮಂಗ ನೀನು. ಅದಕ್ಕೆ ಮುಂದೆ ಆ ಚಪ್ಪಲ್ ಹಾಕೊಂಬತ್ತರ ಭೂಮಿ ನೀನು. ಅದು ಇದು ಮೊದಲನೇ ಸತಿ 2ನೇ ಸತಿ ಬಂದವಳೆ. ಹಾಂ ನಮ್ಮ ಮೇಡಮರು ಚಪ್ಪಲ್ ಎಂತ ಬೇಕು ಬರ್ಬೇಕಾಯ್ತು. ನೋಡಿ ಯಪ್ಪ ನಾವು ಭೂಮಿ ಪ್ರಜೋ ಆ ಕಡೆಗೆ ಅಂಕಲ್ ನೀನು ಹಿಡ್ಕೊ, ಈ ಕಡೆಗೆ ಅಂಕಲ್ ನಾನು ಹಿಡ್ಕೊತೀನಿ. 3 ಸತಿ ಜಾರಿದ್ಲು ಕಳ ಬಲ್ಸ ಇಲ್ಲ. ಅಯ್ಯೋ ಗೈಸ್, ಇವತ್ತು ಏನಪ್ಪ ಅಂದರೆ ಟ್ರೆಕ್ಕಿಂಗ್ ಏನೋ ಮುಗೀತು, ಆದರೆ ಕೊನೆಗೆ ಮಳೆಲಿ ಸಿಗಾಕೊಂಡಿದ್ದೀವಿ. ನೋಡಿಲಿ ಹೆಂಗೆ ಕೂತಿದ್ದೀವಿ ಮರದ ಬುಡದಲ್ಲಿ. ಅಲ್ಲೊಂದು ನಮ್ಮ ಗುಮ್ಚಕ್ಕಿ ಪ್ಲೀಸ್ ಸ್ಮೈಲ್. ಅದೇ ತಗೋಯ್ತು ನಮ್ಮ ಫಾರಿನ್ ಪೀಸು ಆ ಕಡೆ ಸೈಡಲ್ಲಿ ಕೂತಿದ್ದೆ. ಇಲ್ಲಿ ತೋರ್ತಾ ಇಲ್ಲ ಮಗವ. ಸಾಕು ಕೊನೆಗೂ ಮಳೆ ಸಿಗಾಕೊಂಡಿದ್ದೀವಿ. ಇದು ಉಡುಪಿ ಒಳಗೆ ಕೂತಿದ್ದೀವಿ, ಒಂದು ಜಂಗಲ್ ಒಳಗೆ. ಹಾಂ, ಜಂಗಲ್ ಬೇಕಿತ್ತು, ಜಂಗಲ್. ಕೊನೆಗೆ ಮಳೆ ಬಂದೇ ಬಿಡ್ತು ನೋಡಿ. ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು ಅಂತ ಅನ್ಕೊಂತೀವಿ. ಹೇಮ ಆ್ಯಕ್ಚುಲಿ ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಅಂತೂ ಇಂತೂ ರೋಡಿಗೆ ಬಂದು ಬೈಕಿಂತ ಬಂದ್ವಾ? ಹಾಂ, ಓ ಬಲ್ಲಿ ಬೈಕಿಂತ ಬಂದ್ವಾ? ಅಲ್ಲಿತ್ತು ಇಲ್ಲಿ ಯಾರೋ ಒಬ್ರು ಇದ್ರೆ ಎದವರು. ಗೈಸ್, ಕೊನೆಗೂ ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ನಾವು ಹೋಗಿದ್ದಂಥ ಪ್ಲೇಸು
ನೋಡಿ ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪ್ಲೇಸು. ಕೊನೆಗೂ ನಾವು ಡೌನಾಗಿ ಕೆಳಗೆ ಬಂದು ಮುಗೀತು ಇಲ್ಲಿಗೆ ನಮ್ಮ ಇವತ್ತಿನ. ನನ್ನ ತಂಗಿಗೆ ಈಗ ಆಯಾಸ ಆಗಿ ಬಾಯಾರಿಕೆ ಆಗಿ ಈಗ ಎಳಿತಾರೆ ಈಗ ನೀರ. ಓಯ್ ನಿಧಾನ ನಡ್ರು, ನಿಧಾನಕ್ಕೆ. ಹಾಂ ಅದೇ ಅಪ್ಪ ಎಂಥದಿಲ್ಲ ಬರ ನೀನು ಎಲ್ಲ ಹಾಕಿಲ್ಲ ಅಲ್ಲಿ ಅವ್ರ ಕತೆ ಜನ ಮಾತಾಡ್ತಾರೆ. ಟ್ರ್ಯಾಕ್ಟರ್ ಐತಲ್ಲ ಆ ಕಡೆ ಓಡಾಡ್ತವ್ರೆ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಕೇಳಿದಂಥ ಕೆಲವೊಂದಿಷ್ಟು ಒಂದು ಫ್ರೂಟ್ಗಳನ್ನ ತೋರಿಸೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಯಾವುದೋ ಒಂದು ಹೂ ತೋರಿಸೋ ಅದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ಹಾಂ ಸೀಡ್ಸಾ? ಹಾಂ ಬೀಜ ಅದ್ಯಾವುದೋ ಸೀಡ್ಸ್ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಹಾಂ ನೇರಳೆ ಮರ ಬೇಡಪ್ಪ ಏನು ಬೇಡ ನಡಿ. ಇವು ಕರ್ಕೊಂಡು ಮನೆ ಬಿಡೋಣ, ಚಪ್ಪಲೆಲ್ಲ ಜಾರ್ತಾವೆ ಇರೋವು ಮಳೆಯಲ್ಲಿ ನೆಂದು. ಹಾಂ ಮತ್ತು ಈಗ ಕೊನೆಗೂ ವೀಡಿಯೋ ಮಗ ಈಗ ಟ್ರೆಕ್ಕಿಂಗ್ ಬಗ್ಗೆ ಲಾಸ್ಟ್ ಕಮೆಂಟು. ನಮ್ಮ ಹುಡುಗರು ಒಂದೊಂದು ವರ್ಡಲ್ಲಿ ಏನಂತ ಹೇಳ್ತಾರೆ ಮಗ ಇವತ್ತಿನ ಬಗ್ಗೆ ಹೇಳುವ. ಹಾಂ ಹೈ ಹಾಂ ಈಗ ಅಷ್ಟೇ ಆಯಿತು. ನಿನ್ನ ಕಮೆಂಟು ಹಾಂ ಫೇಸ್ದಾರ ತೋರಿಸು. ವಿಡಿಯೋ ಇಲ್ಲಿಂದ ಎಂಡ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ನು ಮಾಡಿ. ಏಕೆಂದರೆ ನೆಕ್ಸ್ಟ್ ಬರುವಂಥ ವಿಡಿಯೋಗಳಿಗೆ ನಮಗೂ ಕೂಡ ಸಪೋರ್ಟಿವ್ ಆಗಿ ನಿಲ್ಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.